ಮೌಲ್ಯಮಾಪನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಬೇಲೂರು ತಾಲೂಕಿನ ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿ ಧ್ರುವ. ಹೌದು, ಶಿಕ್ಷಕರಾದ ಶ್ರೀ ಕೆಪಿ ಶಿವಮೂರ್ತಿ ಮತ್ತು ಶ್ರೀಮತಿ ಗೀತಾ ಅವರ ಪೂರ್ಣಪ್ರಜ್ಞಾ ಶಾಲೆಯ ಎಸ್ ಧ್ರುವ ಇವರು 2024 ಹಾಗೂ 25ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಇದೇ ಶಾಲೆಯ ಹಂಸ ಇವರೊಂದಿಗೆ ಬೇಲೂರು ತಾಲೂಕಿನ ಪ್ರಥಮ ಸ್ಥಾನವನ್ನು ಕೂಡ ಹಂಚಿಕೊಂಡಿರುತ್ತಾರೆ. ಮೇ 2ರಂದು ಪ್ರಕಟವಾದ ಫಲಿತಾಂಶದಲ್ಲಿ 620 ಅಂಕಗಳನ್ನು ಗಳಿಸಿದ್ದ ಎಸ್ ಧ್ರುವ ಇವರಿಗೆ ನಂತರ ಮರು ಎಣಿಕೆಯಲ್ಲಿ 624 ಅಂಕಗಳು ಲಭ್ಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಗೌಡ ಇವರು ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೂರ್ಣಪ್ರಜ್ಞಾ ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್, ಈ ಬಾರಿಯೂ ಸಹ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆಯುವ ಮೂಲಕ ಸಾಲಿಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿರುವಂತಹ ಧ್ರುವ ಅವರಿಗೆ ಆಡಳಿತ ಮಂಡಳಿಯ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ಅಲ್ಲದೆ ನಮ್ಮ ಸಂಸ್ಥೆಯ ಸುಮಾರು 10 ವಿದ್ಯಾರ್ಥಿಗಳು ಮೌಲ್ಯಮಾಪನದಲ್ಲಿ 620 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದವರು. ಈ ವಿದ್ಯಾರ್ಥಿಗಳ ಭವಿಷ್ಯ ಇನ್ನೂ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು. ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಈಗ ಹಂಸ ಅನ್ನೋ ಹುಡುಗಿ 624 ಮಾರ್ಕ್ ತೆಗೆದಿದ್ದು, ಈ ಒಂದು ಧ್ರುವ ಕೂಡ ತೆಗಿತಾರೆ ಅಂತ ನಮಗೆ ಇತ್ತು, ತುಂಬ ಆಸೆ ಇತ್ತು. ಅದು ಏನಾಗಿತ್ತು ಅಂದರೆ ವಿಜ್ಞಾನ ವಿಷಯದಲ್ಲಿ ಅವರಿಗೆ 4 ಮಾರ್ಕ್ ಕಡಿಮೆ ಬಂದಿತ್ತು. ಅವನಿಗೆ ಗ್ಯಾರಂಟಿ ಇತ್ತು ಅದು ಬರುತ್ತೆ ಅಂತ. ಮರುವಣಿಕೆಗೆ ಹಾಕಿದಾಗ ಅದರಲ್ಲಿ 4 ಮಾರ್ಕು ಟೋಟಲ್ ಮಿಸ್ಟೇಕ್ ಆಗಿತ್ತು. ಅದು ಬಂದು ಈಗ ಅವನಿಗೆ 620 ಇದ್ದಿದ್ದು 624 ಆಗಿದೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಈ ಒಂದು ಸಾಧನೆಗೆ, ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಬಂದಿರುವಂಥ ಈ ಸಾಧನೆಗೆ ನಾವು ಮತ್ತು ಮ್ಯಾನೇಜ್ಮೆಂಟು ಮತ್ತು ಸ್ವಾಮೀಜಿ ಎಲ್ಲರೂ ಕೂಡ ಅವನಿಗೆ ಶುಭಾಶಯವನ್ನು ಹೇಳಿದ್ದಾರೆ. ಇದು ನಮ್ಮ ಶಾಲೆಗೆ, ನಮ್ಮ ಬೇಲೂರಿಗೆ ಒಂದು ಹೆಮ್ಮೆ ಆಗಿದೆ. ಅದಕ್ಕೆ ಧ್ರುವನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ 4-5 ರ್ಯಾಂಕ್ಗಳು ಬರ್ತಾ ಇದ್ದಾವೆ. 624 ತೆಗೆದಿರೋದು, 2 ತೆಗೆದಿರೋದು ಇದು ಫಸ್ಟ್ ಟೈಮ್. ಅದನ್ನು ಫಸ್ಟ್ ರೆಕಾರ್ಡ್ ಮಾಡಿದ್ದಾರೆ. 620 ಇನ್ನೊಂದು ಮಗು ಬಂದಿದೆ, 618 ಮತ್ತೊಂದು ಮಗು ಬಂದಿದೆ. ಹೀಗೆ ನಮ್ಮಲ್ಲಿ ಒಟ್ಟು 4 ರ್ಯಾಂಕ್ಗಳು ಈ ವರ್ಷವೂ ಬಂದಿದೆ. ಈ ಥರ ಸಾಧನೆಯನ್ನು ಮಾಡ್ತಾ ಹೋಗ್ತಿದ್ದಾರೆ. ಮುಂದೆ ಕೂಡ ಇವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾವು ಹಾರೈಸ್ತೀವಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.